ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಿಣಿಗೆ ಹೇಳ್ದಾಗೆ 1ಕ್ಕೆ 100 ಸತಿ ಹೇಳ್ದೆ. ನೀನ್ ಅಲ್ಲಿಗೆ ಬಂದ್ ಮಗುನ್ ನೋಡ್ತಿದ್ದಂಗೆ ನೀನ್ ಕಂಟ್ರೋಲ್ ಮಾಡ್ಕೊಳ್ಳೋದಿಲ್ಲ ಸ್ಯಾಮ್ ಅಂತ ಕೇಳ್ದ್ಯಾ? ಇಲ್ಲ. ಸರಿ ಅಂತ ನೀನ್ ಬೇಜಾರ್ ಮಾಡ್ಕೊಳ್ಳೋದನ್ನ ನೋಡಕ್ಕಾಗದೆ ಕರ್ಕೊಂಡೋದ್ರೆ ಶೌರ್ಯ ಅವ್ರಿಗೆ ಕಾಣಿಸ್ಕೊಂಡೆ. ಅವಳು ನೋಡ್ಬೇಕಾದ್ರೂ ಹೈಡ್ ಆಗ್ಬೇಕಲ್ವ ಸ್ಯಾಮ್? ಶಿವಪಾರ್ವತಿ ಅತ್ತೆ ರೂಮ್ಗೆ ಹೋಗಿ ಕಳ್ತನ ಮಾಡ್ಕೊಂಬಂದ್ರು ನನ್ನೇ ಯಾರು ನೋಡಿಲ್ಲ. ಏನಾದ್ರೂ ಕೆಲಸ ಮಾಡಕ್ ಮುಂಚೆ 100% ಕಾನ್ಸಂಟ್ರೇಷನ್ ಅದ್ರ ಮೇಲೆ ಇರಬೇಕು ಅಲ್ವಾ? ಸಾರಿ ಸಿದ್ದು. ಸಾರಿ ಅಂತ ಸಿಂಪಲ್ ಆಗಿ ಹೇಳ್ಬಿಟ್ಟೆ ಸ್ಯಾಮ್. ಆದ್ರೆ ನಾವು ಸಿಗಾಕೊಂಡಿದ್ರೆ ಸಾರಿ ಅಂತ ಹೇಳಿದ್ರು ಶೌರ್ಯ ನಮ್ಮನ್ನು ಸುಟ್ಟು ಬಿಸಾಕದೆ ಇರ್ತಿದ್ನ? ಇವಾಗ ನೋಡು, ಮನೆಗೆ ಬಂದಿದ್ದು ನಾವೇ ಅಂತ ಗೊತ್ತಾಗೋಯ್ತು. ಈ ರೂನಲ್ಲಿ ಒಡವೆಗಳು ಅಮೌಂಟ್ ಇಲ್ಲ ಅಂದ್ರೆ ಕನ್ಫರ್ಮ್ ಆಗಿ ನಾವೇ ತಗೊಂಡು ಹೋಗಿದ್ದೀವಿ ಅಂತ ಎಲ್ಲರೂ ಫಿಕ್ಸ್ ಆಗ್ತಾರೆ. ಛೇ, ಶೌರ್ಯ ನಮ್ಮ ಮೇಲೆ ಇನ್ನೂ ಕೋಪ ಮಾಡ್ಕೋತಾನೆ. ಇಲ್ಲಿವರೆಗೂ ನಮ್ಮನ್ನು ಹುಡುಕ್ದ, ಇನ್ಮೇಲಿಂದ ಬೇಟೆ ಆಡ್ತಾನೆ. ಐ ಆಮ್ ರಿಯಲಿ ಸಾರಿ ಸಿದ್ದು. ನಾನ್ ಮಾತ್ರ ಬೇಕು ಅಂತ ಮಾಡ್ತೀನ ಹೇಳು? ಮಗು ನೋಡ್ತಿದ್ದ ಹಾಗೆ ನನಗೆ ಬಿಟ್ಟು ಬರೋದಕ್ಕೆ ಆಗ್ಲಿಲ್ಲ. ನೋಡ್ತಾನೆ ಇರ್ಬೇಕು ಅನ್ನಿಸ್ತು. ಅವನಿಗೆ ದೂರವಾಗಿದ್ದಷ್ಟು ದಿನ ಮಗು ಹೇಗಿದ್ಯೋ ಅನ್ನೋ ಚಿಂತೆ ನನಗಾಗ ಬರ್ತಿತ್ತು. ಆದ್ರೆ ಹತ್ತಿರದಿಂದ ನೋಡಿದಾಗ ಎದೆಗಪ್ಕೋಬೇಕು ಅಂತ ಅನ್ನಿಸ್ತು. ಸ್ಯಾಮ್ ಮಗು ಮೇಲೆ ಎಮೋಷನ್ ಜಾಸ್ತಿ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಟಾಪಿಕ್ ಡೈವರ್ಟ್ ಮಾಡಬೇಕು. ಕುತ್ಕೋ. ನಿನ್ ಮನಸ್ಸು ನನಗೆ ಗೊತ್ತು ಸ್ಯಾಮ್. ಸರಿ ಬಿಡು, ಆಗಿದ್ದೇನೋ ಆಗೋಯ್ತು. ಆದ್ರೂ ನನಗನ್ಸೋ ಹಾಗೆ ಶೌರ್ಯಾಗಿ ನಾವು ಇಲ್ಲಿದ್ದೀವಿ ಅಂತ ಅನುಮಾನ ಏನೂ ಬರಲ್ಲ. ಕಳ್ತನಕ್ಕೆ ಬಂದಿದ್ದಾರೆ ಅಂದ್ರೆ ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ ಅನ್ಕೋತಾನೆ. ಸಾರಿ ಸ್ಯಾಮ್, ಕೋಪದಲ್ಲೇನೋ ಅನ್ಬಿಟ್ಟೆ ಹೊರತು ಮಗು ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆಯೋ ನನಗೂ ಅಷ್ಟೇ ಪ್ರೀತಿ ಇರಲ್ವ ಹೇಳು? ನಾವು ಲೈಫಲ್ಲಿ ಸೆಟಲ್ ಆದ್ಮೇಲೆ ಮಗುನ ನಮ್ಮ ಹತ್ರಕ್ಕೆ ಕರ್ಕೊಂಬರೋಣ. ಅವನಿಗೆ ಅಂತ ಸಪ್ರೇಟ್ ರೂಮ್, ಕೇರ್ ಟೇಕರ್, ಆಡೋದಕ್ಕೆ ಪ್ಲೇಸ್ ಇದೆಲ್ಲ ಇರಬೇಕಲ್ವಾ? ಇವಾಗ ನಮ್ಮ ಜೊತೆ ಇದ್ರೆ ಅವನು ಹ್ಯಾಪಿಯಾಗಿ ಹೇಗೆ ನೋಡ್ಕೊಳ್ಳೋದು ಹೇಳು? ನಿನ್ನ ಮಗು ಬಗ್ಗೆ ಯೋಚನೆ ಮಾಡಬೇಡ, ಸರಿನಾ? ಅಲ್ಲ, ನೀವೇನ್ ಮಾಡ್ತಾ ಇದ್ದೀರಾ ಆಫೀಸರ್? ಅನುಪಮಮ್ಮ ಬಗ್ಗೆ ನನಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಅನುಪಮಮ್ಮ ದುಡ್ಡಿಗೋಸ್ಕರ ಯಾವತ್ತಾದ್ರೂ ಆಸೆ ಪಟ್ಟಿದಾರ? ಸರಿ, ಪಟ್ರು ಅಂತಾನೆ ಇಟ್ಕೊಳ್ಳೋಣ. ದುಡ್ಡನ್ನ ಒಡವೆನ ಇಟ್ಕೊಂಡು ಏನ್ ಮಾಡ್ತಾರೆ? ಅವ್ರಿಗೆ ಅಂತ ಬೇರೆ ಯಾರಾದ್ರೂ ಇದ್ದಾರಾ? ಇಲ್ವಲ್ಲ. ಅವ್ರು ಬದುಕಿರೋದೇ ಈ ಮನೆಗೋಸ್ಕರ. ನಮ್ಮಪ್ಪ ಮೋಸ ಮಾಡಿ ಅವರಿಂದ ದೂರ ಹೋದ್ರು ಕೂಡ ಇವತ್ತಿನವರೆಗೂ ಎಲ್ಲ ನೋವುಗಳನ್ನ ನುಂಗ್ಕೊಂಡು ಜೀವನ ಮಾಡ್ತಿದ್ದಾರೆ ಅಂದ್ರೆ ಅದು ನೀವೆಲ್ಲ ಎಷ್ಟು ವರ್ಷ ಅವರಿಗೆ ತೋರಿಸ್ತಾ ಬಂದಿರೋ ಪ್ರೀತಿಯಿಂದಾನೆ. ಆದ್ರೆ ಇವಾಗ ಪ್ರತಿದಿನಾನು ಎಲ್ರು ನಮ್ಮಮ್ಮನ ಶತ್ರು ತರ ನೋಡ್ತಿದ್ದೀರಾ. ಅಷ್ಟಕ್ಕೂ ನೀನಂದ್ರೆ ಅನುಪಮಮ್ಮಂಗೆ ಎಷ್ಟು ಇಷ್ಟ ಅಂತ ಗೊತ್ತಾ? ಕಣ್ ತುಂಬಾ ಕಣ್ಣೀರಲ್ಲಿ ತುಂಬಿದ ಕ್ಷಣ ಆ ಕಣ್ಣೀರನ್ನ ಒರೆಸಿ ನೀನ್ ಅಮ್ಮ ಅಂದೆ ಅಂತ ಆ ಕಾರಣದಿಂದ ಅವ್ರಿಗೆ ಬದುಕಬೇಕು ಅನ್ನಿಸ್ತು. ನಿನ್ ಬಗ್ಗೆ ಹೇಳ್ತಾ ಕಣ್ಣೀರ್ ಹಾಕಿದ್ಲು. ಆಗ ಚಿಕ್ಕವನಲ್ವಾ, ನೀನದನ್ನ ಮರ್ತೋಗಿರ್ತೀಯ ಅನ್ಸತ್ತೆ. ಅಮ್ಮ ಅಂತ ಕೂಗಿ ಅವ್ರ ಹೃದಯದಲ್ಲಾಗಿದ್ದ ಗಾಯನ ನೀನು ಮಾಯ ಮಾಡ್ದೆ. ಅದಕ್ಕೆ ನೀನು ಎಷ್ಟೆಲ್ಲ ಮಾತಾಡಿದ್ರು ಅಮ್ಮ ಹಾಗೆ ನೋಡ್ತಾ ಸುಮ್ನಿದ್ಲೆ ಹೊರತು ಒಂದ್ಸಲ ಕೂಡ
ನಿನಗೇನು ಹೇಳಲಿಲ್ಲ. ಅಷ್ಟು ಒಳ್ಳೆಯವಳು ನಮ್ಮ ಅನುಪಮಮ್ಮ. ಸಾಕ್ ಸುಮ್ನಿರ್ತ್ಯ. ಏನ್ ನನಗೇನ್ ಗೀತೋಪದೇಶ ಮಾಡ್ತಿದ್ಯಾ? ತಪ್ಪು ಮಾಡೋದು, ಸಿಕ್ಕಾಕೊಂಡ್ರೆ ಏನು ಮಾಡಿಲ್ಲ ಅಂತ ಹೇಳೋದು ನಿನಗೂ ನಿಮ್ಮ ಅನುಪಮಮ್ಮಗೂ ಅಭ್ಯಾಸ ಆಗೋಗಿದೆ. ನಿನಗೆ ಆ ಸಂಪದ ಅವರನ್ನ ಬಿಟ್ರೆ ಎಲ್ಲರೂ ತಪ್ಪು ಮಾಡಿರೋರು ಹಾಗೆ ಕಾಣಿಸ್ತಾರೆ. ಅದೇ ರಾತ್ರಿ ನಿನ್ ಸಂಪದ ಅವರು ಎಲ್ಲ ಕಳ್ತನ ಮಾಡಿ ತಗೊಂಡು ಹೋಗಿದ್ರೆ ನೀನು ನಿಮ್ಮಮ್ಮ ಇಬ್ರು ಏನ್ ಮಾಡ್ತಾ ಇದ್ರಿ? ಹಾಗ್ ನಡ್ದಿದ್ರು ನಮ್ಮಮ್ಮನೇ ಕಳ್ತನ ಮಾಡಿದ್ದಾರೆ ಅಂತ ನಿಮ್ಮಮ್ಮ ಅಂದ್ರೆ ನನ್ ಸೋದರತ್ತೆ ಹೇಳ್ತಾ ಇದ್ರು. ಹೌದಾ ಅಲ್ವಾ? ಶಟ್ ಅಪ್. ನಮ್ಮಮ್ಮ ಕೋಪ ಮಾಡ್ಕೊಂಡಿದ್ದಾರೆ, ಏನೋ ಬಾಯಿ ತಪ್ಪಿ 4 ಮಾತು ಹೇಳಿದ್ದಾರೆ ಅಷ್ಟೇ. ಬಿಟ್ರೆ ಬೇಕು ಅಂತ ಬೇರೆ ಯಾರನ್ನು ನಿನ್ಸೋದಿಲ್ಲ. ಇದೇ ಮಾತು ನಿಮ್ ಬಾಯಿಂದ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಆಫೀಸರ್. ನಿಮ್ ಹತ್ರ ಮಾತಾಡೋದು ವೇಸ್ಟೇ. ಆ ಬಾಂಡ್ ಪೇಪರ್ ನನ್ನ ಕೊಡಿ. ಒಂದ್ಸಲ ಮನೆ ಬಿಟ್ಟು ಹೊರಟೋಗಿದ್ದಕ್ಕೆ ಮನೆ ಮರ್ಯಾದೆ ತನ್ನ ಮರ್ಯಾದೆ ಹಾಳಾಗೋಯ್ತು ಅಂತ ನೋವು ಪಡ್ತಿದ್ದಾರೆ ಅಜ್ಜಿ. ನಾಳೆ ಬೆಳಿಗ್ಗೆ ಮತ್ತೆ ಅದೇ ಆದ್ರೆ ಅಜ್ಜಿ ತಡ್ಕೊಳ್ಳೋದಿಲ್ಲ. ಎಲ್ಲದಕ್ಕೂ ನಂದೇ ತಪ್ಪು ಅಂತ ಮಾತಾಡೋದು ನಿನಗೆ ಅಭ್ಯಾಸ ಆಗೋಗಿದೆ. ನಾನೇನಾದ್ರೂ ಕೇಳದ್ನ ಬರ್ದ್ ಕೊಡಿ ಅಂತ ಅವರೇ ಪೌರುಷ ತೋರಿಸ್ಕೊಳಕ್ ಬರ್ಕೊಟ್ಟಿದ್ದಾರೆ. ಮಾತ್ ಕೊಡೋಕ್ಕೂ ಮುಂಚೆ ಬರ್ದ್ ಕೊಡೋಕ್ಕೂ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಆದ್ರೂ ನೀನೇ ಹೇಳ್ದಲ್ಲ, ಸ್ತ್ರೀಧನ ನಂದು, ಬರುತ್ತೆ ಕೊಡ್ತಾರೆ ಅಂತ. ಅಷ್ಟಕ್ಕೂ ಈಗ ನನಗೆ ಬರ್ತಿರೋ ಡೌಟ್ ಏನು ಅಂದ್ರೆ, ನಿಮ್ಮಮ್ಮ ಮಾತ್ರ ಕಳ್ತನ ಮಾಡಿದಾರಾ ಅಥವಾ ನೀನು ನಿಮ್ಮಮ್ಮ ಇಬ್ರು ಸೇರ್ಕೊಂಡೆ ಕಳ್ತನ ಮಾಡಿದ್ದೀರಾ? ಆಫೀಸರ್, ನಿಜಾನೇ ಅಲ್ವಾ? ನೀವು ಹೊರಗಡೆಯಿಂದ ಒಳ್ಳೆಯವ್ರ ತರನೇ ಕಾಣಿಸ್ತೀರಾ, ಆದ್ರೆ ಒಳಗಿರೋ ಆಲೋಚನೆಗಳೇ ಬೇರೆ. ಸಾಕು, ನಿಲ್ಲಿಸ್ತೀರಾ ಆಫೀಸರ್? ಪ್ರಾಣ ಹೋದ್ರು ನಾನು ನಮ್ಮ ಅನುಪಮಮ್ಮ ಹಾಗ್ ಮಾಡಲ್ಲ. ಹೌದು, ನಿಮ್ಮಿಬ್ಬರು ಒಳ್ಳೆತನದ ಬಗ್ಗೆ ಇದಕ್ ಮುಂಚೆ ನ್ಯೂಸ್ ಅಲ್ಲೂ ತೋರಿಸಿದ್ರು. ಈಗ ವಾದ ಮಾಡಿದ್ ಸಾಕ್ ಮಾಡಿ ಹೋಗಿ ಕೆಲ್ಸ ನೋಡ್ಕೋ. ನಮ್ ಬಗ್ಗೆ ನ್ಯೂಸ್ ಅಲ್ಲಿ ತೋರ್ಸೋದಲ್ಲ ಆಫೀಸರ್, ಯಾರು ಎಂತವ್ರು ಅಂತ ಪೂರ್ತಿಯಾಗಿ ತಿಳ್ಕೊಳ್ಳೋ ದಿನ ನಿಮ್ಗೆ 70mm ಸ್ಕ್ರೀನ್ ಮೇಲೆ ಪಿಕ್ಚರ್ ಕ್ಲಾರಿಟಿಯಾಗಿ ಕಾಣಿಸುತ್ತೆ. ಮೈ ಮೇಲೆ ದೇವ್ರು ಬಂದಿರೋರ ಹಾಗೆ ಆ ನಗುವೇನು ಹಾಡೋದೇನು ಅಲ್ಲ. ನೀನ್ ಇದ್ದಕ್ಕಿದ್ದಾಗ ಈಗ ಬದಲಾಗ್ತಿರೋದು ನೋಡ್ತಿದ್ರೆ ನನ್ಗ್ಯಾಕೋ ಡೌಟ್ ಬರ್ತಾ ಇದೆ. ಅಲ್ಲ ಏನು ಅಂದ್ರೆ ಮೊನ್ನೆ ನಿನ್ ಕೆಳಗ್ ಬಿದ್ದಾಗ ತಲೆಗೇನಾದ್ರೂ ಏಟ್ ಆಯ್ತೇನೋ ಅಂತ. ಯಾಕೆ ಹಾಗೆ ಕೇಳ್ತಿದ್ದೀರಾ? ಕಾರಣ ಇಲ್ದೆ ಕೇಳೋಲ್ಲ ದಮಯಂತಿ. ಕಲ್ಯಾಣಿ ಹೆಸರು ಹೇಳಿದ್ರೇನೆ ಸಾಕು ಬಾಲ ಸುಟ್ಟಿರೋ ಬೆಕ್ಕಿನ ಹಾಗೆ ಆಡ್ತಿದ್ದೆ. ಅಂಥದ್ರಲ್ಲಿ ನೀನೇ ಕಾಫಿ ತಂದು ಕಲ್ಯಾಣಿ ಕೊಡೋದಂದ್ರೇನು, ಪ್ರೀತಿಯಿಂದ ಮಾತಾಡ್ಸೋದಂದ್ರೇನು, ಜೊತೆಗಿದು ರೆಡಿ ಮಾಡ್ಸೋದಂದ್ರೇನು? ನೀನ್ ಹೀಗೆ ಬದಲಾಗಿರೋದನ್ನ ನೋಡಿ ನಾನೇ ಚಿಟ್ಕೊಂಡಿದ್ದೆ ಗೊತ್ತಾ. ಇವಾಗ ಏನಂತೀರಾ ಹಾಗಾದ್ರೆ? ನಿನಗೇನಾದ್ರೂ ಒಂದು ಬದುಕಕ್ಕಾಗತ್ತಾ? ಅದೇನೋ ಅಂದ್ರೆ ಚಿಕ್ಕ ಅನುಮಾನ. ಏನೋ ಅದು? ಒಂದ್ಸಲ ಡಾಕ್ಟರ್ ಹತ್ರ ಹೋಗೋಣವಾ? ಯಾಕೆ, ಮೈಗೆ ಹುಷಾರಿಲ್ವಾ? ಇಲ್ಲ, ತಲೆ ಕೆಟ್ಟು ಹೋಗಿದೆ. ಓ ಹಾಗೆ ನೋಡ್ಬೇಡ, ನನಗಲ್ಲ ನಿನಗೆ. ನೀನ್ ಆಡ್ತಿರೋದನ್ನ ನೋಡ್ತಿದ್ರೆ ಹುಚ್ಚು ಹಿಡ್ದಿದ್ದೇನೋ ಅಂತ ಅನ್ಸ್ತಿದೆ. ನನಗಲ್ಲ ಹುಚ್ಚು, ನಿಮಗೆ. ಯಾವಾಗ್ಲೂ ನನ್ಗೇನಾದ್ರೂ ಒಂದು ಹೇಳಲಿಲ್ಲ ಅಂದ್ರೆ ನಿಮಗ್ ನಿದ್ದೆ ಬರಲ್ವಲ್ಲ? ಆ ಮಾತು ನಾನಲ್ವ ಹೇಳ್ಬೇಕು? ಕನ್ಫರ್ಮ್ ಬರೋ ವರದಕ್ಷಿಣೆ ನಿಂತು ಹೋಯ್ತು ಅಂತ ಇವಳ ಬ್ರೈನ್ ಅಲ್ಲಿ ನರ ಕಟ್ಟಾಗಿರುತ್ತೆ. ಏನು ಗೊಣಗ್ತಾ ಇದ್ದೀರಾ? ಏನಿಲ್ಲ, ಆ ಒಡವೆ ಕಾಣಿಸ್ತಾ ಇರೋದ್ರಲ್ಲಿ ನಿನ್ ಕೈ ಒಡೆ ಏನು ಇಲ್ಲ ತಾನೆ? ಇದು ತುಂಬಾ ಚೆನ್ನಾಗಿದೆ. ನನ್ನ ಮನೆಗೆ ಬರುವಂತ ದುಡ್ಡನ್ನ ನಾನೇ ಕಳ್ತನ ಮಾಡುವಂತ ಕರ್ಮ ನನ್ಗೇನು ಇಲ್ಲ. ಆದ್ರೂ ರಾತ್ರಿ ಪೂರ್ತಿ ನಾನು ರೂಮಲ್ಲೇ ಇದ್ದೆ ಅಲ್ವೇನ್ರಿ? ಈ ಅನುಮಾನ ಯಾಕೋ ನಿಮ್ಗೆ? ನಾನಿಂಥ ವಿಷಯಗಳಲ್ಲಿ ಸರ್ವಾಂತರ್ಯಾಮಿ ಅಲ್ವಲ್ಲ.
ಆ ಬಾಂಡ್ ಪೇಪರ್ನ ತೆಗೆದು ಹರಿದಾಕೋಣ ಅನ್ಕೊಂಡ್ರೆ ಅದು ಹೋದ್ರೆ ಆಫೀಸರ್ ಕನ್ಫರ್ಮ್ ಆಗಿ ನನ್ನ ಮೇಲೆ ಅನುಮಾನ ಪಡ್ತಾರೆ. ಕನ್ಫರ್ಮ್ ಆಗಿ ನನಗೆ ಯಾವುದಾದ್ರೂ ಶಿಕ್ಷೆ ಕೊಡ್ತಾನೆ. ಆಫೀಸರ್ ಕಣ್ಮುಂದೆನೆ ಅದನ್ನು ಹೇಗಾದರೂ ಹಾಳು ಮಾಡಬೇಕು. ಹೇಗೆ? ಐಡಿಯಾ ಸಿಕ್ಕಾಯ್ತು. ಐಡಿಯಾ ಸೂಪರ್ ಆಗಿದೆ ಕಂದ. ನೋಡ್ತಾ ಇರು ಈ ಕಲ್ಯಾಣಿ ಬುದ್ಧಿವಂತಿಕೆ ಹೇಗಿದೆ ಅಂತ. ದೇವ್ರೆ, ನನ್ನ ಪ್ಲಾನ್ ಸಕ್ಸಸ್ ಆಗೋ ತರ ಮಾಡು ಪ್ಲೀಸ್. ಏನ್ ಕಂದ ಹಾಗೆ ನೋಡ್ತಿದ್ಯಾ? ಏನ್ ಮಾಡ್ತಿದ್ದೀನಿ ಅಂತಾನಾ? ಈಗ ನಿಮ್ಮಪ್ಪ ಬರ್ತಾನೆ, ಚೈನ್ ನೋಡ್ತಾನೆ, ಕಾಣಿಸೋದಿಲ್ಲ. ನನ್ ಚೈನಲ್ಲಿ ಅಂತಾನೆ. ನಾನು ಅಮಾಯಕಿ ತರ ಫೇಸ್ ಮಾಡ್ಕೊಂಡು ಮೇಲ್ಗಡೆ ಬಿದ್ದಿದೆ ಅಂತೀನಿ. ಆಗ ಅಮಾಯಕಿ ತರ ಫೇಸ್ ಮಾಡ್ಕೊಂಡಿರೋದ್ ನೋಡಿ ನನ್ಗೆ ಏನೋ ಹೇಳ್ದೆ ನಿಮ್ಮಪ್ಪನೇ ಮೇಲ್ಗಡೆ ಬಿದ್ದಿರೋ ಚೈನ್ನ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಆವಾಗ ಕೈ ತಾಗಿ ಬಣ್ಣ ಪೇಪರ್ ಮೇಲೆ ಬೀಳುತ್ತೆ. ಪೇಪರ್ ಹಾಳಾಗೋಗುತ್ತೆ ಅಷ್ಟೇ. ಹೇಗಿದೆ ಐಡಿಯಾ? ಚೆನ್ನಾಗಿದೆ ಅಲ್ವಾ? ಸೂಪರ್ ಆಗಿದೆ ಅಲ್ಲ? ಥ್ಯಾಂಕ್ ಯು. ಇಲ್ಲೇ ಇಟ್ಟಿದ್ನಲ್ಲ, ಕಾಣಿಸ್ತಾನೆ ಇಲ್ಲ. ಓಯ್, ಏನ್ ಹಾಕಿ ಕೂತ್ಕೊಂಡಿದ್ಯಾ? ಇಲ್ಲಿ ಚೈನ್ ಇಟ್ಟಿದ್ದೆ, ನೋಡಿದ್ಯಾ? ಚೈನ್ ಕೇಳಿದ್ರೆ ಅಲ್ಲೆಲ್ಲ ತೋರಿಸ್ತಾ ಇದೆಯಲ್ಲ, ಯಾಕೆ? ಅದು ಆಫೀಸರ್ ಮಗುನ ಆಡ್ಸೋಣ ಅಂತ ನಗ್ಸೋಣ ಅಂತ ಚೈನ್ನ ಹೀಗೆ ಬೆರಳಲ್ಲಿ ತಿರುಗಿಸ್ದೆ. ಅದು ಹಾಗೆ ಹೋಗಿ ಬೀರು ಮೇಲೆ ಬಿದ್ದೋಯ್ತು ಆಫೀಸರ್. ಕನ್ಫರ್ಮ್ ನಿನಗೆ ಹುಚ್ಚಿಡ್ದಿದೆ ಅನ್ಸುತ್ತೆ. ಅಲ್ಲ, ಗೋಲ್ಡ್ ಚೈನ್ ಜೊತೆ ಯಾರಾದ್ರೂ ಆಟ ಆಡ್ತಾರ? ಅವನ್ನ ಆಡ್ಸೋದಕ್ಕೆ ಅಂತ ತುಂಬಾ ಬೊಂಬೆಗಳಿದೆ ತಾನೆ. ನೀನೇನ್ ಚಿಕ್ಕ ಮಗುನ? ಯಾವ್ದ್ರ ಜೊತೆ ಆಡಬೇಕು, ಯಾವ್ದ್ರ ಜೊತೆ ಆಡಬಾರ್ದು ಅಂತ ಗೊತ್ತಿಲ್ವಾ? ನೀನೇ ಎಸ್ತಿದ್ಯಲ್ಲ, ನೀನೇ ಎತ್ಕೊಡು. ನನಗ್ ಸಿಗಲ್ಲ ಅಲ್ವಾ ಆಫೀಸರ್? ಸ್ಟೂಲ್ ಹಾಕೊಂಡ ಕೊಡು. ಆಫೀಸರ್ ತೆಗಿತಾನೆ ಅನ್ಕೊಂಡ್ರೆ ನನಗೆ ಹೇಳ್ತಾನೆ.
ಟಚ್ ಮಾಡಿ ಸಾರಿ ಹೇಳೋ ಗಂಡ ಈ ಪ್ರಪಂಚದಲ್ಲಿ ನೀನೇ ಅನ್ಸುತ್ತೆ ಆಫೀಸರ್. ಇಳಿ, ನಾನೇ ತೆಗಿತೀನಿ. ಪರವಾಗಿಲ್ಲ ಆಫೀಸರ್, ನಾನೇ ತೆಗಿತೀನಿ. ನಿನ್ ಕೈಗೆ ಸಿಕ್ತಿಲ್ಲ ತಾನೆ? ಇಲ್ಲ, ಸಿಗತ್ತೆ, ನಾನು ಟ್ರೈ ಮಾಡ್ತೀನಿ. ಇನ್ನೆಷ್ಟೊತ್ತು ಇಳಿಬೋದ್ ತಾನೆ? ನಾನೇ ಬೀಳ್ಸಿದ್ನಲ್ವಾ, ನಾನೇ ತೆಗಿತೀನಿ. ನನ್ನ ಮುಖ ನೋಡ್ತಾ ಏನ್ ಹಾಗೆ ನಿಂತಿದ್ಯಾ? ತಗೀ. ಈ ಮೆಂಟಲ್ ನೋಡ್ಕೊಂಡು ಕೆಲಸ ಮಾಡಕ್ಕಾಗಲ್ವಾ? ಸಾರಿ ಆಫೀಸರ್. ಯಾವತ್ತು ಈ ಮನೆ ಶಿವಪಾರ್ವತಿ ಮತ್ತೆ ಅನುಪಮ ಅವರು ಸೇರಿ ಸ್ತ್ರೀಧನದ ಹೆಸರಲ್ಲಿ ಅದನ್ ಕೊಡ್ತೀನಿ ಇದನ್ ಕೊಡ್ತೀನಿ ಅಂತ ಒಪ್ಕೊಂಡು ಮಾತ್ ಕೊಟ್ರು, ಆ ಕ್ಷಣದಿಂದ ಅದು ನನ್ನ ಸೊತ್ತು. ನೀವೇ ಅದನ್ನ ಬಚ್ಚಿಟ್ಟು ದೊಡ್ಡ ಮಗಳ ಹತ್ರ ನಾಟಕ ಆಡಿಸ್ತಾ ಇದ್ದೀರಾ. ಹಾಗಾದ್ರೆ ಕಳ್ರು ನೀವೇ ಅಂತಾಯ್ತು. 2 ಅಲ್ಲ 3 ದಿನದಲ್ಲಿ ನಮಗ್ ಕೊಡ್ತೀನಿ ಅಂದಿದ್ದ ಸ್ತ್ರೀಧನ ನೀವು ತಂದು ಕೊಡ್ಲಿಲ್ಲ ಅಂದ್ರೆ ಈ ಮನೆ ಅರ್ಧ ಭಾಗ ನಮ್ ಹೆಸರಲ್ಲಿ, ಇನ್ನೊಂದು ಅರ್ಧ ಭಾಗ ಅನುಪಮನ ಹೆಸರಲ್ಲಿ ಇದೆಯಲ್ಲ, ಅದನ್ನ ನನ್ನ ಹೆಸರಿಗೆ ಬರ್ಕೊಡ್ತೀನಿ ಅಂತ ಅನುಪಮ ಸಹಿ ಮಾಡ್ಬೇಕು. ಇಷ್ಟು ದಿನ ಕಲ್ಯಾಣಿ ಜೀವನ ಚೆನ್ನಾಗಿರ್ಬೇಕು ಅಂತ ದೇವ್ರನ್ನ ಕೇಳ್ಕೊತಿದ್ವಿ, ಪೂಜೆನ ಮಾಡಿದ್ವಿ. ನಿಧಾನವಾಗಿ ಶೌರ್ಯನ್ ಮನ್ಸು ಬದಲಾಗುತ್ತೆ ಅನ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಹೊಸ ಸಮಸ್ಯೆ ಎದುರಾಯ್ತು. ಇದು ಸಮಸ್ಯೆ ಅನ್ನೋದಕ್ಕಿಂತ ಆರೋಪ ಅನ್ಬೇಕೇನೋ. ಆ ಒಡವೆನ ನಮ್ಮ ಹತ್ರನೇ ಇಟ್ಕೋಬೇಕಾಗಿತ್ತೇನೋ. ಅದ್ ಹೇಗ್ ಮಾಯ ಆಯ್ತೋ ಗೊತ್ತಾಗ್ತಿಲ್ಲ. ಒಂದ್ ವೇಳೆ ಸಿದ್ದು ಸಂಪದ ಬಂದು ಕಳ್ತನ ಮಾಡಿದ್ರ